ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಐಶು ಲೈಫ್ ಯೂಟ್ಯೂಬ್ ಚಾನಲ್. ಇವತ್ತು ಥರ್ಡ್ ಡೇ. ನಾವು ಬೆಳಗ್ಗೆ ಎದ್ದ ತಕ್ಷಣ ಹೊರಡ್ತಾ ಇದ್ವಿ. ಫುಲ್ ಮಂಜಿತ್ತು. ನಾ ಹೋಗ್ತಾ ಇರೋದು ನರಸೋಬಾವಾಡಿಗೆ. ಇದು ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆಯಲ್ಲಿದೆ. ದತ್ತಾತ್ರೇಯ 2ನೇ ಅವತಾರ ಅಂತ ನಂಬ್ತಾರೆ. ಇಲ್ಲಿ ನರಸಿಂಹ ಸರಸ್ವತಿ ಸ್ವಾಮಿಗಳು 12 ವರ್ಷಗಳ ಕಾಲ ತಪಸ್ ಮಾಡ್ತಾರಂತೆ. ಆಮೇಲೆ ಕೃಷ್ಣ ಮತ್ತು ಪಂಚಗಂಗಾ ನದಿಗಳ ಸಂಗಮ ಇದು ಇಲ್ಲಿರೋದು. ಇಲ್ಲಿ ಯಾವುದೇ ರೀತಿ ಮೂರ್ತಿ ಇಲ್ಲ. ನರಸಿಂಹ ಸರಸ್ವತಿ ಅವರದು ಪಾದರಕ್ಷೆಗಳಿದೆ, ಅದನ್ನ ಪೂಜೆ ಮಾಡ್ತಾರೆ. ಜಾಕ ಮಾಡ್ತಿ ಏ ಜಾಕ ಮಾಡೋಕ ಈಗ ಮುನ್ನ ಅಲ್ಲೇ ಇಲ್ಲ ಸರ್ ನೋಡ್ರಿ ಬಡ್ದು ಎತ್ತೆ ತೆಗಿತಾರೆ ನೋಡಿದ್ರ ಬರ್ತಾರೆ ಇಲ್ಲ ಪಪ್ಪ ಇಲ್ಲಿ ಎಕ್ಸರ್ಸೈಸ್ ಮಾಡ್ತಾನೆ. ಫೋಟೋ 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 ಇವಾಗ ನಾವು ಬಂದಿರೋದು ಕೃಷ್ಣಾ ನದಿ ದಡದ ಮೇಲಿರುವ ಐತಿಹಾಸಿಕವಾಗಿರುವ ಕೊಪ್ಪೇಶ್ವರ ಮಂದಿರಕ್ಕೆ. ಇದು ಹೊಯ್ಸಳ ಚಾಲುಕ್ಯರ ಶೈಲಿಯಲ್ಲಿರೋದು. ಇದು ಕಿದ್ರಾಪುರ ಮಹಾರಾಷ್ಟ್ರದಲ್ಲಿರುವ ದೇವಸ್ಥಾನ. ಇದು ಸ್ವರ್ಗ ಮಂದಿರ ಅಂತ ಹೇಳ್ತಾರೆ. ಇಲ್ಲಿನ ವಿಶೇಷವಾದದ್ದು ಕೊಪ್ಪೇಶ್ವರ ಅಂತಂದರೆ ಕೋಪಗೊಂಡ ಶಿವ ಅಂತ ಹೇಳ್ತಾರೆ. ಶಿವ ದಕ್ಷ ಯಜ್ಞದ ನಂತರ ಶಾಂತವಾದದ್ದು ಸ್ಥಳ ಇದು. ನೋಡಕ್ ತುಂಬ ಚೆನ್ನಾಗಿದೆ. ಇಲ್ಲಿ ಶಿವಲಿಂಗದ ಜೊತೆಗೆ ವಿಷ್ಣುವಿನ ಮೂರ್ತಿನೂ ಇದೆ. ಅದಕ್ಕೆ ದೋಪೇಶ್ವರ ಅಂತ ಕರೀತಾರೆ. ಅಲ್ಲಿಂದ ವಾಪಸ್ ಯಡಿಯೂರಿಗೆ ಬಂದ್ವಿ. ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿದ ಮೇಲೆ ಇಲ್ಲಿ ಡೆಕೋರ್ ಎಲ್ಲ ಮಾಡಿದರು. ಇದಾದಮೇಲೆ ನೈಟೆಲ್ಲ ಪೂಜೆ ಸಖತ್ ಮಾಡಿದ್ದಾರೆ. ಅದು ಮುಂದೆ ಇದೆ ನೋಡಿ. ಆರಾಮದೀವಿ, ನೀವು ರೀ? ಜೈ ಜೈಗೆ ಹೋಗವದಾನ. ಸ್ವಲ್ಪ
ಸ್ವಲ್ಪ ಕೊಡಲ್ಲ. ನಾಳೆ ನಾನು ಇನ್ನೊಂದು ತೊಗೊಂಬರ್ತೀನಿ. ಈಗ ನಿನಗೆ ಕೊಡಲ್ಲ. ನಾ ತೊಗೊಂಬರ್ತೀನಿ, ನಿನಗೆ ಕೊಡಲ್ಲ. ಈಗ ನೀ ಕೊಟ್ಟು ಆಮೇಲೆ ನಾ ಕೊಡ್ತೀನಿ. ನೀ ಕೊಡಲ್ಲ, ನೀ ಕೊಡಲಿಲ್ಲ ಅಂದ್ರೆ ನಾ ಕೊಡಲ್ಲ. ಹೆಂಗೆ ಕೊಡ್ತೀಯ ಇಲ್ಲ? ಆಯ್ತು, ಇನ್ನೇಮಿ ನೀ ಬಾಲಿ ನನಗೆ ಹೇಳ್ತ ನಾವಾಗ. ಈ ಕಡೆ ವೀರು ಮಾಡಿ ಹಿಂಗಾದ್ರೆ ಈಗ ಮೂಲಿ ಗಿಡ ಕಾಯಮಾಗಿ ಮತ್ತು ನೀವೆಲ್ಲ ಕೊಡ್ಸಿದ್ದು ನಾ ಬ್ಯಾಡ ಅಂದ್ರು. ಯಾರ ನಾ ಸಣ್ಣದು ಒಂದು ಈಟು ಕೊಡಿಸಂತ ಹೇಳಿನಿ. ವಾಹನವಾಗಿರುವುದರಿಂದ ಈ ಶಿವ ಆರತಿಯ ದರ್ಶನ ಮಾಡುವುದರಿಂದ ಮಾನಸಿಕ ಒತ್ತಡಗಳು ಹಾಗೂ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.